ಅವ್ರು ಬಂದು ಕತೆ ಹೇಳ್ಬೇಕಾದ್ರೆ ಇವಾಗೇನು ಹೇಳಿದ್ರು ನನಗೆ, ಅವನೇನೋ ಆವೇಶದಲ್ಲಿ ಹೇಳ್ತಾ ಇದ್ರು ಅಂತ. ಆವೇಶದಲ್ಲಿ ಹೇಳ್ತಾ ಇರಲಿಲ್ಲ, ಎಲ್ಲ ಅಮ್ಮ ಅಕ್ಕದ್ರು ತರ್ತಾರೆ ಕತೆ ಹೇಳ್ಬೇಕಾದ್ರೆ. ನಮಗೆ ಕತೆ ಕೇಳಬೇಕು ಬೈಗುಳ ಕೇಳಬೇಕು ಗೊತ್ತಾಗಲ್ಲ. ಅಂಡ್ ಸಮ್ಟೈಮ್ಸ್ ನನಗೆ ಬೈತಾ ಇದಾರ ಅನ್ಸ್ಬಿಡ್ತಾ ಇರ್ತಾರೆ ಕುತ್ಕೊಂಡ್ಬಿಟ್ಟು. ಅದು ಹೇಳ್ಬೇಕಾದ್ರೆ ಅವ್ರಿಗೆ ಕರೆದು ಒಂದ್ಸತಿ ಕತೆ ಮುಗಿಯೋದಕ್ಕೆ ತಡ್ಕೊಂಡೆ. ಆಮೇಲೆ ಪ್ರೇಮ್ದು ಒಂದು ಅಭ್ಯಾಸ ಇದೆ, ಅಂದ್ರೆ ಅವ್ರದ್ದು ಒಂಥರ ಶೋಮನ್ ಅಂತ ಇದೆಯಲ್ಲ, ಸೊ ಕತೆ ಹೇಳ್ಬೇಕಾದ್ರೆ ಬಿಲ್ಡಪ್ ಜಾಸ್ತಿ. ಒಂದು ಕತೆ ಹೇಳ್ತೀನಿ ಅಂತಾರೆ, ಫಸ್ಟ್ ಡೈಲಾಗ್ ಒಂದು ಹೇಳ್ತಾರೆ, ಕಂಟಿನ್ಯೂ ಮುಖ ಅಂತಾರೆ, ಅಲ್ಲೆಲ್ಲೋ ಓಡಾಡ್ತಾ ಇರ್ತಾರೆ. ಸಡನ್ ಆಗಿ ಅವ್ರದ್ದೇನೋ ಲೈನ್ ಮಿಸ್ ಆಗುತ್ತೆ, ಅದನ್ನ ಬಾ ಅಂತ ಬರ್ತಾರೆ, ಮತ್ತೊಂದು ಡೈಲಾಗ್ ಹೇಳ್ತಾರೆ, ಕಂಟಿನ್ಯೂ ಮಗ. ಕಂಟಿನ್ಯೂ ಮಾಡೋದಕ್ಕೂ ಸ್ಟ್ರೈಟ್ ಅವ್ರು ಹೋಗೋದು ಯಾಕಂದ್ರಿಗೆ ಫಸ್ಟ್ ನನಗೆ ಕತೆ ಕೇಳಬೇಕು, ಡೈಲಾಗ್ ಕೇಳಬೇಕು. ಅಫ್ಕೋರ್ಸ್ ಮೊನ್ನೆ ನಂದೇನು ರೀಲ್ ಬಂತು, ನನ್ನ ಗುರುಗಳು ಪ್ರೇಮ್ ಸೊ ನನ್ನ ನೋಡಿ, ಈ ಡೈಲಾಗ್ ಫಸ್ಟ್ ಸೆಲೆಬ್ರೇಟ್ ಮಾಡಿದ ವ್ಯಕ್ತಿ ತಾನೆ, ಕರೆಕ್ಟಾ? ಸೊ ಗುರುಗಳಾದ ಪ್ರೇಮ್ ಅವರಿಗೆ ಈಗ ನಾಳೆ ಸೆಮಿಫೈನಲ್ಸ್ ಅಲ್ಲಿ ಏನಾರು ಬಂದ್ರೆ ಅದಕ್ಕೆ ಇವರ ಎಕ್ಸ್ಪ್ಲನೇಷನ್, ನಮ್ದು ಏನು ಇರಲ್ಲ. ಬಟ್ ಕಮಿಂಗ್ ಬ್ಯಾಕ್, ರವಿ, ಐ ಥಿಂಕ್ ಐ ಸಾ ವೆರಿ ಬ್ಯೂಟಿಫುಲ್ ಟ್ರೈಲರ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಅಂಡ್ ಎಲ್ಲದಕ್ಕೆ ಒಂದು ಸಿನಿಮಾ ಮಾಡೋದು ಹೋದಲ್ಲ, ಟ್ರೈಲರ್ ಕಟ್ ಮಾಡೋದಿದೆಯಲ್ಲ, ದಟ್ ಇಸ್ ಅನದರ್ ಟ್ಯಾಲೆಂಟ್. ಆಕ್ಚುಲಿ ಅದರಲ್ಲಿ ತುಂಬಾ ನಾವು ಎಕ್ಸಿಕ್ಯೂಟ್ ಮಾಡಬೇಕಾಗಿರೋದು, ಒಂದು ಕಾನ್ಸೆಪ್ಟ್ ಹೇಳಬೇಕಾಗುತ್ತೆ, ಕಥೆದು ಒಂಚೂರು ಬಿಟ್ಕೊಡ್ಬೇಕಾಗುತ್ತೆ, ಎಲ್ಲೋ ಕಾಪಾಡ್ಕೋಬೇಕಾಗುತ್ತೆ, ಏನ್ ಹೇಳಕ್ ಹೊರಟಿದೀವಿ ಅನ್ನೋದನ್ನ ಬಹಳ ನೀಟಾಗಿ ಹೇಳಿಲ್ಲ ಅಂತ. ದಟ್ ಇಸ್ ದ ಫಸ್ಟ್ ಇನ್ವಿಟೇಷನ್ ಟು ದ ಸೊಸೈಟಿ. ಬ್ಯೂಟಿಫುಲಿ ಕಟ್. ಅಂಡ್ ಇವ್ರು ನಮ್ಮ ರಾಜ್ ಶೆಟ್ಟಿ ಅವ್ರಿಗೆ ಒಂದಿದೆ ವಿಶೇಷ, ಅವ್ರು ಯಾವ್ಯಾವ ಅವ್ರ ಸಿನಿಮಾ ಟೈಟಲ್ ಬಾಯಿಗೆ ಬರೋಲ್ಲ ಸಿನಿಮಾಗಳು ಹಿಟ್ ಆಗ್ತಾರೆ. ಸೊ ನನಗೆ ಪದೇ ಪದೇ ನೋಡ್ತಾ ಇದ್ದೀನಿ. ಸೊ ಅವ್ರದ್ದು ಗರುಡ ಗಮನ ಟೈಟಲ್ ಹೇಳೋದಕ್ಕೆ ಮಿನಿಮಮ್ 2 weeks ನೋಡಿದ್ದೀನಿ. ಅದೇನೋ ಬರ್ತಾ ಇದೆಯಲ್ಲ ಕಂಪ್ಲೀಟ್ ಮಾಡೋರು. ಫ್ರಮ್ ದೆನ್ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ಥಿಂಕ್ ಆ ಟೈಮಿಂದ ಹಿಡಿದು ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ರೈಟಿಂಗ್. ಅವರ ಕಲೆಗೆ, ಅವರ ಬರವಣಿಗೆಗೆ, ಅವರ ನಿರ್ದೇಶನಕ್ಕೆ ಬಹಳ ಮೆಚ್ಚುಗೆ ಇದೆ ನನ್ನದು. ಅಂಡ್ ಐ ರಿಯಲಿ ಲವ್ ದ ವೇ ಹಿ ಲುಕ್ಸ್ ಆಟ್ ಸಿನಿಮಾ. ಅಂಡ್ ಇದರಲ್ಲಿ ಸರ್, ಐ ಥಿಂಕ್ ಯು ಆರ್ ಲುಕಿಂಗ್ ಗ್ರೇಟ್. ಈ ಒಂದು ಪಾತ್ರ ಒಂದು ಬ್ಯಾಲೆನ್ಸ್ ಇತ್ತು ನಿಮಗೆ. ಸೊ ಐ ಆಮ್ ವೆರಿ ಶೋರ್ ದಿಸ್ ಫಿಲ್ಮ್ ಡೆಫಿನೆಟ್ಲಿ ವಿಲ್ ಮೇಕ್ ನಾಯ್ಸ್. ಯಾವ ಮಟ್ಟಿಗೆ ಸೌಂಡ್ ಆಗುತ್ತೆ ಅನ್ನೋದು ಎಲ್ಲರ ಮೇಲೆ ಡಿಪೆಂಡ್ ಆಗುತ್ತೆ. ಹೌ ವಿ ಟೇಕ್ ಇಟ್ ಫಾರ್ವರ್ಡ್, ಹೌ ಮೀಡಿಯಾ ಸಪೋರ್ಟ್ಸ್, ಹೌ ಪಬ್ಲಿಕ್ ಸಪೋರ್ಟ್ಸ್. ಬಟ್ ಆಸ್ ಅನ್ ಎಕ್ಸಿಕ್ಯೂಷನ್ ನನ್ನ ಪ್ರಕಾರ ಬಹಳ ಒಂದು ಆನೆಸ್ಟ್ ಅಪ್ರೋಚ್ ಇದೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಹುಡುಗ ಅರ್ಜುನ್